ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಮೂರ್ತಿತ್ವೇ ಪರಿಕಲ್ಪಿತ ಶಶಿವೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂಕೃತಶ್ಚೇಯತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತೇವಶ್ಚಾನೇಕಧಾ ಯಶ್ರುತೌ ವಾಚಂ ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯದೀಪೋ ರವಿಃ. ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 28ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ ಭಾನುವಾರ. ಈ ದಿನದ ವಿಶೇಷತೆ ಏನಿದೆ, ಪಂಚಾಂಗ ಏನು ಹೇಳುತ್ತದೆ, ಗ್ರಹಗತಿಗಳು ಯಾವ ರೀತಿಯಲ್ಲಿದ್ದಾವೆ, ಮೇಷಾದಿ 12 ರಾಶಿಗಳ ಫಲಾಫಲಗಳು ಏನಿದೆ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಭಾನುವಾರವಾಗಿದೆ. ಈ ದಿವಸದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಶುಭನಾಮ ಯೋಗ ಇದೆ, ಗರಜಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಅನಧ್ಯಯನತ್ರಯ ಅಂತ ಬರೆದಿದ್ದಾರೆ. 3 ದಿವಸ, ಇವತ್ತು ನಾಳೆ ನಾಡಿದ್ದು, ಅಂದರೆ 28ನೇ ತಾರೀಕು 29ನೇ ತಾರೀಕು 30ನೇ ತಾರೀಕು, ಈ 3 ದಿವಸವೂ ಸಹಿತವಾಗಿ ಅನಧ್ಯಯನ ವೇದ ಪಾಠಗಳಿಗೆ ರಜಾ ಇರುವಂತಹ ದಿವಸವಾಗಿರ್ತಕ್ಕಂಥದ್ದು. ಹೀಗಿರುವಾಗ ಇವತ್ತಿನ ಖಗೋಳದ ಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ವೃಷಭ ರಾಶಿಯಲ್ಲಿ ಅಂಗಾರಕನಿದ್ದಾನೆ, ಮಿಥುನ ರಾಶಿಯಲ್ಲಿ ರವಿ ಇದ್ದಾನೆ, ಕರ್ಕಾಟಕ ರಾಶಿಯಲ್ಲಿ ಬುಧ ಗುರು ಶುಕ್ರರಿದ್ದಾರೆ, ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು ಇದ್ದಾನೆ, ಕನ್ಯಾ ರಾಶಿ ಶೂನ್ಯ ರಾಶಿಯಾಗಿದೆ, ತುಲಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಮತ್ತು ಮಾಂದಿಯರ ಯುತಿ ಇದೆ ಇವತ್ತಿನ ದಿವಸ. ಧನು ರಾಶಿ ಶೂನ್ಯ ರಾಶಿ, ಮಕರ ರಾಶಿಯು ಶೂನ್ಯವಾಗಿದೆ, ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ, ಮೀನ ರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ. ಇದು ಇಂದಿನ ಖಗೋಳದ ಭಚಕ್ರಗಳ ಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಏನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ, ರಕ್ಷಾಸ್ಥಾನದಲ್ಲಿ ಇದ್ದದ್ದರಿಂದ ಯಾವುದಕ್ಕೂ ತೊಂದರೆ ಆಗೋದಿಲ್ಲ. ಹಣಕಾಸಿಗೆ ತೊಂದರೆ ಇಲ್ಲ, ರಕ್ಷಣೆಗೆ ತೊಂದರೆ ಇಲ್ಲ, ಕುಟುಂಬದಲ್ಲಿ ನ್ಯೂನತೆ ಇಲ್ಲ, ವಿದ್ಯೆಗೂ ಸಹಿತವಾಗಿ ತೊಂದರೆ ಆಗಲಿಕ್ಕಿಲ್ಲ. ಇಂಜಿನಿಯರ್ ಅಧ್ಯಯನ ಮಾಡತಕ್ಕಂಥವರಿಗೆ, ಸಾಫ್ಟ್ವೇರ್ ಅಧ್ಯಯನವನ್ನು ಮಾಡತಕ್ಕಂಥವರಿಗೆ, ವಾಣಿಜ್ಯ ವೃತ್ತಿಯಲ್ಲಿರತಕ್ಕಂಥವರಿಗೆ, ಜೊತೆಯಲ್ಲಿ ಉದ್ದಿಮೆದಾರರಿಗೆ ಎಲ್ಲರಿಗೂ ಶುಭವನ್ನು ತರುವಂತಹದ್ದು. 4ನೇ ಮನೆಯಲ್ಲಿರತಕ್ಕಂತಹ ಬುಧ ಗುರು ಶುಕ್ರರು. ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಚಂದ್ರ ಇದ್ದದ್ದರಿಂದ ಸ್ವಲ್ಪ ಸ್ತ್ರೀಯರ ಒಟ್ಟಿಗೆ ಸ್ವಲ್ಪ ಹುಷಾರಾಗಿರುವುದು ಒಳ್ಳೆಯದು. ಅವರೊಟ್ಟಿಗೆ ಕೋಪವನ್ನು ತೋರಿಸ್ಲಿಕ್ಕೆ ಹೋಗಬೇಡಿ. ದೋಷ ನಿವಾರಣೆಗಾಗಿ ದುರ್ಗಾ ಶಾಂತಿ, ಸುಬ್ರಹ್ಮಣ್ಯ ಶಾಂತಿಯನ್ನು ಮಾಡ್ಕೊಳ್ಳಿ. ಪೂರ್ವ ದಿಕ್ಕಿನ ವ್ಯವಹಾರ ನಿಮಗೆ ಹಿತವಾಗ್ತದೆ. 9ರ ಸಂಖ್ಯೆ ಅನುಕೂಲ, ಸುಬ್ರಹ್ಮಣ್ಯ ದೇವರ ರಕ್ಷೆ, ಜೊತೆಯಲ್ಲಿ ಕೆಂಬಣ್ಣದ ವಸ್ತ್ರಗಳು, ಇವೆಲ್ಲ ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ಸ್ವಲ್ಪ ಆತಂಕ ಮೂಡಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಹೆಣ್ಣು ಮಕ್ಕಳಿಗೆ. ಸಾಧಾರಣವಾಗಿ ಹೊಟ್ಟೆ ನೋವು, ಋತುಮತಿಯ ಕಾಲದಲ್ಲಿ ಹೊಟ್ಟೆ ನೋವು ಉಂಟಾಗುವಂತಹ ಸಾಧ್ಯತೆ, ಬೇನೆ ಉಂಟಾಗುವಂತಹ ಸಾಧ್ಯತೆ. ಕಾರಣ ಯಾಕೆ? ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ, ಶರೀರವನ್ನು ಜರ್ಜರಿತ ಮಾಡ್ತಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ, ಮಾಂದ್ಯುತನಾಗಿದ್ದಾನೆ. ಕುಜ ಎಂದು ಹೇತು ಪ್ರತಿಮಾಸಂ ಆರ್ತವಂ. ನೋಡಿ, ಆರ್ತವಂ ಪ್ರತಿಮಾಸಲ್ಲೂ ಜರುಗುವಂತಹ ಆರ್ತವಕ್ಕೆ, ಆರ್ತವ ಅಂದರೆ ಮುಟ್ಟು ಅಲ್ವಾ, ಆ ಮುಟ್ಟಿನ ದೋಷಕ್ಕೆ ಕುಜಚಂದ್ರರೇ ಕಾರಣರು. ಕುಜ ಮತ್ತು ಚಂದ್ರ ಪರಸ್ಪರ ದೃಷ್ಟಿ ಬಿತ್ತು ಅಂತ ಆದಾಗ ವೃಷಭ ರಾಶಿಯವರಿಗೆ ಆರ್ತವದಲ್ಲಿ, ಹೆಣ್ಣು ಮಕ್ಕಳಿಗೆ ಆರ್ತವದಲ್ಲಿ ತೊಂದರೆ ಉಂಟಾಗ್ತದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಸುಬ್ರಹ್ಮಣ್ಯನ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆಯನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುವಂತಹ ಒಂದು ಸಂದರ್ಭ ಇದೆ. ಜೊತೆಯಲ್ಲಿ ಅಲೋವೆರಾವನ್ನು ಉಪಯೋಗಿಸಿಕೊಳ್ಳುವುದರಿಂದ ಆರೋಗ್ಯದಲ್ಲಿ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ. ಪರಿಹಾರಕ್ಕೆ ಇದು ಬೇಕಾಗಿರತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ನೀವು ಅನ್ನಪೂರ್ಣೇಶ್ವರಿ ಆರಾಧನೆ, ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ, ತಾಯಿ ಮಗನ ಉಪಾಸನೆಯಿಂದ ನಿಮ್ಮ ಕಷ್ಟಗಳು ನಿವಾರಣೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಜೊತೆಯಲ್ಲಿ ಪೂರ್ವ ದಿಕ್ಕು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹದಿಂದ 6ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಸೂರ್ಯನಿದ್ದಾನೆ. ಜನ್ಮ ರಾಶಿಯಲ್ಲೇ ಸೂರ್ಯ ಆರೋಗ್ಯಕ್ಕೆ ಒಳ್ಳೆಯದು, ನೆಮ್ಮದಿಗೆ ಒಳ್ಳೆಯದು, ಕುಟುಂಬದ ಹಿರಿಯವರ ಅನುಗ್ರಹ ಆಶೀರ್ವಾದ ಸಿಗುವಂತಹ ಸಂದರ್ಭ, ಪಿತ್ರಾರ್ಜಿತವಾಗಿ ಬರುವಂತಹ ಆಸ್ತಿಪಾಸ್ತಿಗಳು ಲಭ್ಯ, ವ್ಯವಹಾರ ಸೋಲಿಲ್ಲದ್ದು. ಧನಸ್ಥಾನದಲ್ಲಿ ಶುಭಗ್ರಹಗಳಿದ್ದರಿಂದ ಒಳ್ಳೆಯ ಧನ ಪ್ರಾಪ್ತಿ, ಒಳ್ಳೆಯ ರೀತಿಯ ಧನ ಪ್ರಾಪ್ತಿಯಾಗುವಂತಹ ಸಂದರ್ಭ ಇದೆ. ಒಳ್ಳೊಳ್ಳೆ ವ್ಯಕ್ತಿಗಳಿಂದ ನಿಮಗೆ ಹಣಕಾಸು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಬರ್ತದೆ. ದೋಷ ನಿವಾರಣೆಗೆ ನೀವು ಲಕ್ಷ್ಮೀನಾರಾಯಣ ದೇವ ಪಾರಾಯಣವನ್ನು ಮಾಡಿಕೊಳ್ಳುವುದರಿಂದ
ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ಜೊತೆಯಲ್ಲಿ ಇಂದ್ರಕೃತ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠನ ಮಾಡ್ಕೊಳ್ಳಿ, ಆಗ ಲಕ್ಷ್ಮಿ ಕಟಾಕ್ಷ ನಿಮಗೆ. 5 ನಿಮ್ಮ ಸಂಖ್ಯೆ. ಉತ್ತರ ದಿಕ್ಕು ಪೂರ್ವ ದಿಕ್ಕು ಯಶಸ್ಸು. ಹಸಿರು ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರುವಂತಹದ್ದು. ವಿಷ್ಣು ದೇವರ ಆರಾಧನೆಯನ್ನ ಮಾಡುವುದರಿಂದ, ವಿಷ್ಣು ಸಹಸ್ರನಾಮವನ್ನು ಓದುವುದರಿಂದ ಕಷ್ಟ ನಿವಾರಣೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮಗೆ ಅಹೋಭಾಗ್ಯ, ಭಾಗ್ಯ ಇದೆ. ಅದರಲ್ಲೂ ಅಹೋಭಾಗ್ಯ ಅಂದರೆ ಅತ್ಯಂತ ಶ್ರೇಷ್ಠವಾದಂತಹ ಭಾಗ್ಯ ಲಭಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೆಮ್ಮದಿಯನ್ನು ಕೊಡುವಂತಹ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಅಂತ ಹೇಳ್ತೀನಿ ನೋಡಿ. ಅದೇ ಆ ರೀತಿಯಂತಹ ಯೋಗವನ್ನು ಕೊಡ್ತಕ್ಕಂತಹ ಹಂಸ ಯೋಗದ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ. ಆರ್ಥಿಕವಾಗಿ ಬಲಾಢ್ಯರನ್ನಾಗಿ ಮಾಡ್ತಾನೆ, ಧನಿಕರನ್ನಾಗಿ ಮಾಡ್ತಾನೆ, ಶ್ರೀಮಂತನಿಕೆ ನಿಮ್ಮಲ್ಲಿ ಎದ್ದು ಕಾಣುವ ಹಾಗೆ ಮಾಡ್ತಾನೆ, ಜನ ಗುರುತಿಸುವ ಹಾಗೆ ಮಾಡ್ತಾನೆ, ಜ್ಞಾನಿಯಾಗುವ ಹಾಗೆ ಮಾಡ್ತಾನೆ ಗುರು. ಜೊತೆಯಲ್ಲಿ ಶುಕ್ರನ ಬಲ, ಬುಧನ ಬಲ, ವಿದ್ಯಾಬಲ, ಜೊತೆಯಲ್ಲಿ ಸಂಪತ್ತಿನ ಬಲ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಮಾಂದಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ, ಕಷ್ಟ ನಿವಾರಣೆ. 2 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಬಿಳಿ ಬಣ್ಣ ನಿಮಗೆ ಹಿತವನ್ನು ತರುವಂತಹದ್ದು. ದಕ್ಷಿಣ ದಿಕ್ಕು ಪೂರ್ವ ದಿಕ್ಕು ನಿಮಗೆ ಯಥಾ ಯೋಗ್ಯವಾಗಿರತಕ್ಕಂಥದ್ದು. ಅಮ್ಮನವರ ಸೇವೆಯನ್ನು ಮಾಡುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು 7ನೇ ಮನೆಯಲ್ಲಿ ರಾಹು ನಿಂತು ನೋಡ್ತಾ ಇದ್ದಾನೆ. ಅನಿರೀಕ್ಷಿತವಾಗಿ ಬಂದು ಒದಗುವಂತಹ ಕಷ್ಟಗಳು, ಆಕಸ್ಮಿಕವಾಗಿ ಕಷ್ಟಗಳು ಬಂದು ಒದಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಿಂದಿನವರು ಮಾಡಿದಂತಹ ಪಾಪಶೇಷಗಳಿಂದ ನಿಮಗೆ ಕಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ನಾಗ ಸಂಬಂಧವಾದಂತಹ ದೋಷ, ಕೆಲವರಿಗೆ ನಾಗರ ಮುಳ್ಳಿನಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ದಿನನಿತ್ಯವೂ ಕತ್ತಿಯ ಅಲಗಿನ ಮೇಲೆ ನಡೆಯುವುದೇಕಂತಹ ಸಂದರ್ಭ ಬರ್ತದೆ. ತುಂಬ ಜಾಗೃತಿಯಾಗಿರಬೇಕು ಸಿಂಹರಾಶಿಯವರು. ಅಷ್ಟಮ ಶನಿ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ, ತಿಲದಾನ ಅಥವಾ ಎಳ್ಳೆಣ್ಣೆಯಿಂದ ಶನಿದೇವರಿಗೆ ಅಭಿಷೇಕ ಪೂಜೆ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ. 1 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪೂರ್ವ ದಿಕ್ಕು ಹಿತವಾಗಿರುತ್ತದೆ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ತಂಪನ್ನು ನೀಡುತ್ತದೆ, ಮಾಡ್ಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾನೆ. ಶನಿ ಮಹಾತ್ಮನ ದೃಷ್ಟಿ ಇದ್ದದರಿಂದ ದಾಂಪತ್ಯ ಜೀವನಕ್ಕೆ ತೊಂದರೆ. ನದಾರ ನ ಮಿತ್ರಂ, ಮಿತ್ರರೆಲ್ಲರೂ ಹೊರಟು ಹೋಗ್ತಾರೆ. ಚಿರಂಚಾರು ಚಿತ್ತಾಂ, ಚಿತ್ತ ಅಂದ್ರೆ ಮನಸ್ಸು ಸ್ಥಿರಸ್ಥಾಯಿಯಲ್ಲಿ ಇರುವುದಿಲ್ಲ, ಸ್ಥಾಯಿ ಭಾವವನ್ನು ಕಳೆದುಕೊಳ್ಳುತ್ತದೆ. ಮನಸ್ಸಿಗೆ ಆಘಾತ ಉಂಟಾಗುವಂತಹ ಸಾಧ್ಯತೆ, ಮರೆವು ಉಂಟಾಗುವಂತಹ ಸಾಧ್ಯತೆ. ಎಲ್ಲ ಮರೆತು ಬಿಡ್ತೀರಿ, ಎಲ್ಲವನ್ನು ಮರೆಸಿಬಿಡ್ತದೆ. ಕೆಲವು ನರದೌರ್ಬಲ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವಾತ ಸಂಬಂಧವಾದಂತಹ ರೋಗದಿಂದ ಬಳಲಬೇಕಾದಂತಹ ಸಂದರ್ಭ ಬರ್ತದೆ. ಕರ್ಮರಾಶಿಯಲ್ಲಿ ರವಿ ಇದ್ದದ್ದರಿಂದ ಕರ್ಮದಲ್ಲೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಕರ್ಮ ಅಂದರೆ ಇಲ್ಲಿ ಮಾಡುವಂತಹ ಉದ್ಯೋಗ, ವ್ಯವಹಾರ, ಬಿಸಿನೆಸ್ ಇತ್ಯಾದಿಗಳು, ಅವುಗಳಲ್ಲೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕನ್ಯಾ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸೂರ್ಯ ಶಾಂತಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ, ಪ್ರಥಮ ಗ್ರಹ ಹಾಗೂ ಸಪ್ತಮ ಗ್ರಹ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಪರಿಹಾರವಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಅತ್ಯಂತ ಶೋಭಾಯಮಾನವಾಗಿ ಕಾಣಿಸ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕು. ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 6ನೇ ಭಾವದಲ್ಲಿ ಶನಿ ಮಹಾತ್ಮ ಇದ್ದಾನೆ. 6ನೇ ಭಾವ ಅಂದರೆ ಅರಿಭಾವ, ಶತ್ರುಗಳನ್ನು ಉದ್ಬೋಧನ ಮಾಡುವಂತಹ ಭಾವ, ಶತ್ರುಗಳಿಗೆ ಶಕ್ತಿಯನ್ನು ಕೊಟ್ಟು ಎದ್ದು ನಿಲ್ಲಿಸುವಂತಹ ಭಾವ. ಆದ್ದರಿಂದ ಶತ್ರುಗಳಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. 7ನೇ ಭಾವದ ಅಧಿಪತಿ 8ನೇ ಭಾವದಲ್ಲಿದ್ದರಿಂದ ವಿವಾಹ ಮಾಡಿಕೊಂಡಂತಹ ಹೆಣ್ಣು ಮಕ್ಕಳಿಗೆ ಅನುಕೂಲತೆಗಳು ಉಂಟಾಗ್ತದೆ. ಮದುವೆ ಮಾಡುವಾಗ ಅರಿಶಿನ ದಾರ ಕಟ್ಟಿದ್ರು, ಈಗ ಬಂಗಾರದ ಸರವನ್ನೇ ಹಾಕಿಕೊಳ್ಳುವಂತಹ ಒಂದು ಯೋಗ, ಬಂಗಾರದ ಕರಿಮಿಣಿ ಸರವನ್ನು ಧಾರಣೆ ಮಾಡುವಂತಹ ಯೋಗ ಹೆಣ್ಣು ಮಕ್ಕಳಿಗೆ. ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ. ಕುಜನು 8ನೇ ಮನೆಯಲ್ಲಿದ್ದರಿಂದ, ನಿಮ್ಮ ರಾಶಿಯ ಅಧಿಪತಿ ಕರ್ಮರಾಶಿಯಲ್ಲಿದ್ದರಿಂದ ನಿಮಗೆ ಉದ್ಯೋಗ ಇದ್ದಲ್ಲಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಜೀವನಕ್ಕೊಂದು ಆಧಾರ, ನಿಮ್ಮ ಸಂಬಳವೇ ನಿಮ್ಮ ಜೀವನಕ್ಕೆ ಆಧಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಅನ್ನಪೂರ್ಣೇಶ್ವರಿ ಅನುಷ್ಠಾನ. 6ರ ಸಂಖ್ಯೆಯ ಉಪಯೋಗ, ಬಿಳಿ ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು ಪಶ್ಚಿಮ ದಿಕ್ಕು ನಿಮಗೆ ಹಿತವಾಗಿರುತ್ತದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಕುಜ, ಲಗ್ನಾಧಿಪತಿ ಸಪ್ತಮಕ್ಕೆ ಹೋಗಿದ್ದಾನೆ. ತವರು ಮನೆಗೆ ಹೋದ ಹೆಣ್ಣಿನ ಗೋಳು ಅಥವಾ ಹೆಣ್ಣನ್ನು ಬಿಟ್ಟು ಬಂದ ಗಂಡನ ಗೋಳು, ಈ ರೀತಿಯಲ್ಲಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಜನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಹೀಗಿರುವಾಗ ಕುಜನರಿಂದ ತೊಂದರೆ, ಕೆಟ್ಟ ವ್ಯಕ್ತಿಗಳಿಂದ ಅಪವಾದ, ನಿಮ್ಮ ಮನಸ್ಸನ್ನು ಇರಿಯುವಂತಹ ಮಾತನ್ನಾಡ್ತಾರೆ.
ಅದರಿಂದ ಬೇಸರ ಹೊಂದುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಥವಾ ಕುಟುಂಬದಲ್ಲಿ ಜಗಳ. ಯಾವ ಕುಟುಂಬ? ಗಂಡು ಮತ್ತು ಹೆಣ್ಣಿನ ಕುಟುಂಬದಲ್ಲಿ ಜಗಳ ಉಂಟಾಗುವಂತಹ ಸಾಧ್ಯತೆಗಳು, ಮನಸ್ತಾಪಗಳು, ವಿರೋಧಗಳು. ಆದ್ದರಿಂದ ಸ್ವಲ್ಪ ಜಾಗೃತೆ ಇರಬೇಕು ವೃಶ್ಚಿಕ ರಾಶಿಯವರು. ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದರಿಂದ ಸರಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸರಿ ಆಗಬೇಕು, ಸರಿ ಮಾಡಿಕೊಳ್ಬೇಕು, ಅಥವಾ ಸರಿ ಮಾಡಿಕೊಳ್ಳಲಿಕ್ಕೆ ಅನುಕೂಲವಾಗುವಂತಹ ಸರಿಯಾದ ವ್ಯಕ್ತಿಗಳನ್ನು ಇಟ್ಕೊಳ್ಬೇಕು, ಸರಿಯಾದವರಿಂದ ಹೇಳಿಕೆಯನ್ನು ತೆಗೆದುಕೊಳ್ಬೇಕು. ಆಗ ನಿಮ್ಮ ವ್ಯವಹಾರಗಳೆಲ್ಲ ಸರಿಯಾಗುವಂತಹ ಸಾಧ್ಯತೆ, ದಾಂಪತ್ಯ ಜೀವನ ಸುಖಮಯವಾಗುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ದೇವರ ಸೇವೆ, ಸುಬ್ರಹ್ಮಣ್ಯನ ಅನುಷ್ಠಾನ, ನಿಮ್ಮ ಕಷ್ಟ ನಿವಾರಣೆ. 9 ನಿಮ್ಮ ಸಂಖ್ಯೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕೆಂಪು ಬಣ್ಣ. ಉತ್ತರ ದಿಕ್ಕು ಪಶ್ಚಿಮ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಯೋಗ್ಯ. ಕೌಟುಂಬಿಕದ ನೆಮ್ಮದಿಗಾಗಿ ಸುಬ್ರಹ್ಮಣ್ಯೇಶ್ವರನ ಸೇವೆಯನ್ನು ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಗುರು ಅಷ್ಟಮದಲ್ಲಿದ್ದಾನೆ, 8ನೇ ಮನೆಗೆ ಹೋಗ್ಬಿಟ್ಟಿದ್ದಾನೆ. 8ನೇ ಮನೆ ಅಂದ್ರೇನು? ದುಃಖಸ್ಥಾನ, ಶಾಪಸ್ಥಾನವಾಗಿರ್ತಕ್ಕಂಥದ್ದು. ಶಾಪದಿಂದ ದುಃಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕುಟುಂಬದಲ್ಲಿ ಏನಾರು ಸ್ವಲ್ಪ ವ್ಯತ್ಯಾಸ ಆಯ್ತಪ್ಪ, ಆಣೆ ಭಾಷೆ ಎಲ್ಲ ಹಾಕಿಬಿಡ್ತಾರೆ. ದೊಡ್ಡ ತಪ್ಪದು ಅಂತ. ಆ ದೇವರ ಆಣೆ, ಈ ದೇವರ ಆಣೆ ಅಂತ ಆಣೆ ಹಾಕೋದು, ಹೊತ್ತಲ್ಲದ ಹೊತ್ತಿನಲ್ಲಿ ಶಾಪವನ್ನು ಹಾಕೋದು. ಆ ಶಾಪವೇ ಮೃತ್ಯುವಿಗೆ ಸಮಾನವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಭಾಷೆಯೇ ಮೃತ್ಯುವಿಗೆ ಸಮಾನವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ನದಿ ಸ್ನಾನವನ್ನು ಮಾಡಿದರೆ ಅತ್ಯುತ್ತಮ. ಜೊತೆಯಲ್ಲಿ ಗಣಪತಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ. 3 ನಿಮ್ಮ ಸಂಖ್ಯೆ. ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಹಳದಿ ಬಣ್ಣದ ವಸ್ತ್ರಗಳೆಲ್ಲ ನಿಮಗೆ ಹಿತವನ್ನು ತರ್ತದೆ. ಭಗವಂತನಾದಂತಹ ಸುಬ್ರಹ್ಮಣ್ಯ ದೇವರ ಅನುಗ್ರಹದಿಂದ, ಕೃಪಾಕಟಾಕ್ಷದಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದರಿಂದ ಅಕ್ಕ ತಂಗಿಯರಲ್ಲಿ ಮನಸ್ತಾಪಗಳು, ವಾಗ್ಯುದ್ಧಗಳು, ಗಲಾಟೆಗಳು. ವಾಗ್ಯುದ್ಧ ಅಂದ್ರೆ ಏನು? ಮಾತಿನಲ್ಲೇ ಯುದ್ಧ ಮಾಡೋದು, ಮಾತಿನಲ್ಲೇ ಜಗಳ ಮಾಡೋದು. ಅದು ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಕೂಗಿ ಕಿರುಚಾಡಿ ಯುದ್ಧ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇವತ್ತಿನ ದಿವಸ ಮನಸ್ಸೆಲ್ಲ ಗೊಂದಲದ ಬೀಡಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಯ್ಯೋ, ಯಾಕೆ ಹೀಗೆ ಮಾಡ್ಬಿಟ್ನಪ್ಪ, ಆಯ್ತು, ಏನೆಲ್ಲ ಮಾತು ಕೇಳಬೇಕಾದಂತಹ ಸಂದರ್ಭವಂತಪ್ಪ, ಈ ರೀತಿಯಂತಹ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಮಕರ ರಾಶಿಯವರಿಗೆ. ನೋಡಿ, ಮಕರ ರಾಶಿಯವರಿಗೆ ಧನಾಧಿಪತಿ ಆಗಿರತಕ್ಕಂತಹ ಶನಿ ಮಹಾತ್ಮನು ತೃತೀಯ ಭಾವದಲ್ಲಿದ್ದಾನೆ. ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿಯವನು. ಆದರೆ ತೃತೀಯ ಭಾವದಲ್ಲಿದ್ದಾಗ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಿಮಗೆ ಹಿತವರು, ಮಿತ್ರರು ಎಲ್ಲರೂ ಬೆನ್ನಟ್ಟಿ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬೆನ್ನಿಗೆ ಬಿದ್ದವರೇ ನಿಮಗೆ ಶತ್ರುವಾಗುವಂತಹ ಸಂದರ್ಭ. ಲಾಭಾಧಿಪತಿ ಅವನು, ಲಾಭ ಆಗಬೇಕಿತ್ತು. ಪರಿಹಾರಕ್ಕಾಗಿ ನೀವು ಸುಬ್ರಹ್ಮಣ್ಯನಿಗೆ ಮೊರೆ ಹೋಗಬೇಕಾಗಿರ್ತಕ್ಕಂಥದ್ದು, ಅಥವಾ ಆಂಜನೇಯನ ಸೇವೆ ಮಾಡಬೇಕು. ಆಂಜನೇಯನಿಗೆ ಒಡೆಹಾರ ಹಾಕಬೇಕು. ಉದ್ದಿನ ಒಡೆಹಾರ ಅಂದ್ರೆ ಅವನಿಗೆ ಅತ್ಯಂತ ಪ್ರಿಯ. ಜೊತೆಯಲ್ಲಿ 8ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಸಿರು, ನೀಲಿ, ಕಪ್ಪು ಬಣ್ಣ ಇವೆಲ್ಲ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಉತ್ತರ ದಿಕ್ಕು ನಿಮಗೆ ನಿಮ್ಮ ಸೇವೆಗೆ ಯೋಗ್ಯವಾದಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮಕರ ರಾಶಿಯವರು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಸ್ವಲ್ಪ ದೃಷ್ಟಿ ದೋಷ. 2ನೇ ಮನೆಯಲ್ಲಿ ಶನಿ ಮಹಾತ್ಮ. ಹೀಗಾಗಿ ಕೆಲವರಿಗೆ ಬಲದ ಕಣ್ಣಿನಲ್ಲಿ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ, ವೈದ್ಯರ ಸಲಹೆ ಪಡೆಯಬೇಕಾದಂತಹ ಸಂದರ್ಭ ಬರ್ತದೆ. ಕಣ್ಣಿಗೆ ಏನಾರು ಅಪಾಯ ಮಾಡ್ಕೊಂಡು ಬಿಡ್ತೀರಿ. ಕಣ್ಣಿನ ನರಗಳೆಲ್ಲ ಉಬ್ಕೊಳ್ತದೆ. ಕಣ್ಣಿನ ಒಳಭಾಗದಲ್ಲಿ ಏನಾರು ನವೆ, ತುರಿಕೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ. ಪಂಚಮ ರಾಶಿಯಲ್ಲಿ ರವಿ ಇದ್ದಾನೆ. ಸುಖೇತು ಗರ್ಭೋ ರವೀಣ ನಿರೀಕ್ಷಿತ. ಪಂಚಮದಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿದ್ದಾಗ ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಅನುಕೂಲ ಉಂಟಾಗ್ತದೆ. ಗರ್ಭ ಧರಿಸದೇ ಇರತಕ್ಕಂಥವರಿಗೆ ಗರ್ಭ ಧರಿಸುವಂತಹ ಒಂದು ಸಕಾಲ ಹೆಣ್ಣು ಮಕ್ಕಳಿಗೆ. ಗಂಡು ಮಕ್ಕಳಿಗೆ ಸುಖ ಜೀವನದ ಕನಸು ಕಾಣುವಂತಹ ಕಾಲ. ಒಟ್ಟಾರೆ ಅಭಿವೃದ್ಧಿಯೂ ಇದೆ, ಸ್ವಲ್ಪ ನೆಗೆಟಿವ್ ಇದೆ, ನಕಾರಾತ್ಮಕ ಶಕ್ತಿಗಳ ತೊಂದರೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಲಕ್ಷ್ಮೀನಾರಾಯಣ ಪಾರಾಯಣ ಮಾಡ್ಕೊಳ್ಳಿ. ಸ್ವಲ್ಪ ಅಘೋರಾಸ್ತ್ರ ಜಪ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ, ನೆಮ್ಮದಿ ಉಂಟಾಗ್ತದೆ ಕುಂಭರಾಶಿಯವರಿಗೆ. ದೋಷ ನಿವಾರಣೆ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಕುಂಭರಾಶಿಯವರು ವಿಶೇಷವಾಗಿ 8, 7, 4 ಈ ಸಂಖ್ಯೆಗಳನ್ನು ಉಪಯೋಗಿಸಿಕೊಳ್ಳುವುದರಿಂದ ಕ್ಷೇಮ. ಚಿತ್ರಬಣ್ಣ, ಹಸಿರು ಬಣ್ಣ, ಕಪ್ಪು ಬಣ್ಣ, ನೀಲಿ ಬಣ್ಣ, ಹಳದಿ ಇವೆಲ್ಲ ನಿಮಗೆ ಆಗಿ ಬರುವಂತಹ ಬಣ್ಣಗಳು ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕು ಪಶ್ಚಿಮ ದಿಕ್ಕು ನಿಮಗೆ ಯಥಾಯೋಗ್ಯವಾಗಿರತಕ್ಕಂಥದ್ದು. ಶನೇಶ್ವರನ ಆರಾಧನೆ, ಆಂಜನೇಯನ ಆರಾಧನೆ ನಿಮಗೆ ಹಿತವನ್ನು ತರ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿ ಅಂತಹ ಬುಧನು ಪಂಚಮ ಸ್ಥಾನದಲ್ಲಿ ಗುರುವಿನ ಒಟ್ಟಿಗಿದ್ದಾನೆ. ಒಳ್ಳೆಯ ಯೋಗ. ಪಂಚಮದಲ್ಲಿದ್ದಾನೆ ಅಂದರೆ ಪಂಚಮದಲ್ಲಿರ್ತಕ್ಕಂತಹ ಗುರುವಿನ ಪೂರ್ಣವಾದಂತಹ ದೃಷ್ಟಿ ನಿಮ್ಮ ರಾಶಿಯ ಮೇಲೆ. ಜ್ಞಾನಿಗಳು, ವಿಜ್ಞಾನಿಗಳು, ಜೊತೆಯಲ್ಲಿ ವೇದಾಂತಿಗಳು, ತಾರ್ಕಿಕರು, ಎಲ್ಲರಿಗೂ ಜ್ಯೋತಿಷಿಗಳು
ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಶನಿ ಇದ್ದದ್ದರಿಂದ ಆಗಾಗ ಸಣ್ಣ ಪುಟ್ಟ ಕಿರಿಕಿರಿಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರದಲ್ಲೂ ಸಣ್ಣ ಪುಟ್ಟ ಮೋಸ. ದೋಷ ನಿವಾರಣೆಗೆ ಶನಿ ಶಾಂತಿ ಅಗತ್ಯ. ಶನಿದೇವರಿಗೆ ಗುಣಮಿಶ್ರಿತವಾದಂತಹ ಎಳ್ಳನ್ನು ನೈವೇದ್ಯವನ್ನು ಮಾಡಿ, ಆಗ ನಿಮಗಿರ್ತಕ್ಕಂತಹ ಪರಿಹಾರ ನಿವಾರಣೆ ಆಗ ನಿಮಗಿರ್ತಕ್ಕಂತಹ ತೊಂದರೆಗಳು ನಿವಾರಣೆ ಆಗುವಂತಹ ಸಾಧ್ಯತೆ ಇರ್ತದೆ, ಪರಿಹಾರ ಸಿಗ್ತದೆ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಈಶಾನ್ಯ ದಿಕ್ಕು ನಿಮಗೆ ಯೋಗ್ಯತೆಯನ್ನು ಕೊಡತಕ್ಕಂತಹದ್ದು. ಇಂದಿನ ದಿವಸ ವಿಶೇಷವಾಗಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ಮೀನರಾಶಿಯವರಿಗೆ ಶುಭವಾಗ್ತದೆ. ಆತ್ಮೀಯರೇ, ಇವತ್ತಿನ ದಿವಸ ಭಾನುವಾರ ರಜೆ ಇರ್ತದೆ. ಸಾಧ್ಯವಾದಷ್ಟು ಸೂರ್ಯನಾರಾಯಣನ ಸೇವೆಯನ್ನು, ಸೂರ್ಯ ನಮಸ್ಕಾರವನ್ನು ಅಥವಾ ಸೂರ್ಯನಾರಾಯಣ ದೇವಸ್ಥಾನದ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾಡಿಕೊಳ್ಳಿ. ಸಾಧ್ಯ ಆದರೆ ಯೋಗಾಭ್ಯಾಸವನ್ನು ಮಾಡಿ, ಆಗ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಕೆಳಭಾಗದಲ್ಲಿ ಇರತಕ್ಕಂತಹ ನಂಬರ್ಗಳನ್ನು ಬೇಕಾದಲ್ಲಿ ಉಪಯೋಗಿಸಿಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.